ಇದ್ದಾರೆ. ಹಳೆ ಕೇಸ್ನ ವಿಂಡಿಕ್ಟಿವ್ ಆಗಿ ವೈಯಕ್ತಿಕವಾಗಿ ಒಬ್ಬ ಹಿಂದುಳಿದ ನಾಯಕರಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥ ಚಿಂತನೆಗಳು ಮಾಡ್ತಕ್ಕಂಥದ್ದು ಇವತ್ತು ಅದು ನಡೆಯೋದಿಲ್ಲ ಅಂತ ಹೇಳುತ್ತೆ. ಕೇಸ್ ವಜಾಗಿದೆ ಅಷ್ಟೇನೆ, ಅವರು ಆರೋಪದಿಂದ ಮುಕ್ತ ಆಗಿಲ್ಲ ಅಂತ ಬಿಜೆಪಿಯವರು. ನೀವು ನನಗೆ ಕೇಳೋ ಪ್ರಶ್ನೆ ಕೇಳಿ, ಬಿಜೆಪಿಯವ್ರು ಕೇಳಿದ್ರು ನನಗೆ ಕೇಳೋ ಪ್ರಶ್ನೆನ ನಾನು ಉತ್ತರ ಕೊಡೋಕ್ಕಿಲ್ಲ. ನ್ಯಾಯಾಲಯ ಏನು ಹೇಳಿದ್ರೆ ಅಷ್ಟು ಕೇಳಿದ್ರೆ ಅಷ್ಟಕ್ಕೆ ಉತ್ತರ. ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಹೋರಾಟ ಈ ದೇಶದೊಳಗೆ ಕಾನೂನು ಯಾವ ಮಟ್ಟದಲ್ಲಿ ಯಾರು ಬೇಕಾದ್ರೆ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಅದೇ ಇದೆ ಕಾನೂನು. ಬಟ್ ಇವತ್ತಿನ ಒಂದು ವಿಚಾರಕ್ಕೆ ಅದೇನು ಗೆಲುವು ಅಂತ ಹೇಳಿ ಪ್ರಶ್ನೆ ಅಲ್ಲ. ನಮಗೆ ನಂಬಿಕೆ ಇದೆ, ಮಾನ್ಯ ಸಿದ್ದರಾಮಯ್ಯ ಅವರು ಈ ಕೇಸಲ್ಲಿ ವಿಂಡಿಕ್ಟಿವ್ ಆಗಿ ಒಂದು ತೊಂದರೆ ಕೊಡಬೇಕು ಅನ್ನೋದು ವಿಚಾರದ ಮೇಲೆ ರಾಜಕಾರಣ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಥರ ಹೊರಲಿಲ್ಲ. ಇಷ್ಟೊತ್ತಿಗಿದ್ರೆ ಅವರೇ ಅಧಿಕಾರದಲ್ಲಿ ಇದ್ರು ಅವ್ರು ಮಾಡ್ಬೋದಾಗಿತ್ತು. ಹಾಳು ಮಾಡಬೇಕು ಅನ್ನೋದು ಬುದ್ಧಿ ಅವತ್ತು ಕೂಡ ಬಿಜೆಪಿಯವರು ಇರ್ತದೆ, ಅದು ಮಾಡಿದ್ದಾರೆ. ಅಲ್ಲ, ನ್ಯಾಯಾಲಯ ಏನು ತೀರ್ಮಾನ ಕೊಡ್ತೀವಿ ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ನಮಗೆ ನಿಮಗೆ ಇರೋದಿಲ್ಲ. ಅದ ಮೇಲೆ ಮತ್ತೆ ಕೇಳ್ತಕ್ಕಂಥ ಕಾನೂನಲ್ಲಿ ಇದ್ರೆ ಅದು ಮಾಡ್ತಕ್ಕಂಥದ್ದು ಅವ್ರಿಗೆ. ಕಾರ್ಯಕ್ರಮ ತುಂಬಾ ವಿಳಂಬ ಇಲ್ಲ, ನನಗೆ ಅಲ್ಲಿ ತುಂಬಾ ಲೇಟ್ ಮಾಡಿಬಿಟ್ರು. ನಾನು ಹೇಳಿದೆ, ನಾನು ದಯವಿಟ್ಟು ನಾನು ಕಳಿಸ್ಕೊಡಿ ಅಂತ. ತುಂಬಾ ಲೇಟ್ ಮಾಡಾಕ್ಬಿಟ್ರು. ರಾಜ್ಯ ಮಟ್ಟದ ಕಾರ್ಯಕ್ರಮ ಮಕ್ಕಳೆಲ್ಲ ಕಾರ್ಯಕ್ರಮ ಇಲ್ಲ ತಪ್ಪು ನಾನು ಹೇಳ್ತಾ ಇದ್ದಲ್ಲ. ನಾನು ಅದಕ್ಕೆ ಇಲ್ಲ, ಅದು ಪ್ರಮೋಷನ್ನು ಕೆಲವು ಕಾರಣಾಂತರದಿಂದ ಸ್ಲೋ ಆಗಿರ್ತಕ್ಕಂಥದ್ದು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಬಜೆಟ್ ಡಿಸ್ಕಷನ್ಸ್ ಅಲ್ಲಿ ಇದೊಂದು ಹೇಳಿದೆ ನಾನು. ಯಾಕೆಂದ್ರೆ ನಾನು ತುಂಬಾ ಸೈನ್ ಮಾಡಿ ತುಂಬಾ ದಿವಸ ಆಯಿತು. ಅದು ಮುಂದೆ ಹೋಗ್ಲಿಕ್ಕೆ ಕೆಲವು ಕಾನೂನಿನ ಒಂದು ತೊಡಕಿರೋದ್ರಿಂದ ಅದನ್ನ ಸರಿ ಮಾಡಿ ನಾಳೆ ಕೋರ್ಟ್ ಕಚೇರಿ ಅಂತಾರೆ. ಅವ್ರಿಗೆ ಆದ ತಕ್ಷಣ ಮತ್ತೆ ತೊಂದರೆ ಆಗುತ್ತೆ. ನನಗೆ ಪ್ರಿನ್ಸಿಪಲ್ಸ್ ಇವರೆಲ್ಲ ಬೇಕಾಗ್ತದೆ. ನಾನು ಆದಷ್ಟು ಬೇಗ ಅದನ್ನ ತೀರ್ಮಾನ ಅವ್ರಿಗೆ ಡಿಸಿಷನ್ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೀನಿ. ನೀವೊಂದು ತೀರ್ಮಾನ ಮಾಡಿಬಿಟ್ಟು ನನಗೆ ಹೇಳಿ.